ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 rupees ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಾವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ನಮ್ಮ ಪಾರ್ಟ್ನರ್ ನಮ್ಮನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿರುತ್ತೆ ನಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ, ಅಥವಾ ನಮ್ಮನ್ನ ಮಿಸ್ ಮಾಡ್ಕೋತಾರ ಅಂತ ತುಂಬಾ ಜನ ಕೇಳಿದ್ರೆ ಇದೊಂದು ಲವ್ ರೀಡಿಂಗ್ ಅಂತ ಹೇಳ್ಬೋದು. ಯಾರು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಮ್ಯಾರೇಜ್ ಆಗಿರುವಂತ ಹಸ್ಬೆಂಡ್ ವೈಫ್ ಗೆ ರೆಸೊನೇಟ್ ಆಗುತ್ತೆ. ಸೊ ಇದು ಬ್ರೇಕಪ್ ಪಾರ್ಟ್ನರ್ಸ್ ಗೆ ರೆಸೊನೇಟ್ ಆಗಲ್ಲ ಅಂತ ಹೇಳ್ತೀನಿ. ಆಮೇಲೆ ಖಂಡಿತ ಕಮೆಂಟ್ಸ್ ಅಲ್ಲಿ ಬಂದು ಹೇಳ್ತಾರೆ ದಟ್ ನನಗೆ ಈ ವಿಡಿಯೋ ರೆಸೊನೇಟ್ ಆಗಿದೆ, ನಾವು ಬ್ರೇಕಪ್ ಆಗಿದೆ ಅಂತ. ಓಕೆ, ಸೊ ಇದು ಸ್ಪೆಸಿಫಿಕ್ ಆಗಿ ಲವ್ ರೀಡಿಂಗ್, ರಿಲೇಶನ್ಶಿಪ್ ಅಲ್ಲಿ ಒಬ್ರಿಗೊಬ್ರು ಜೊತೆಲಿ ಇರೋರಿಗೆ ಮಾತ್ರ. ಓಕೆ, ಸೊ ಈ ಒಂದು ವಿಡಿಯೋನ ಈಗ ಜಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. 10 of swords ಇದೆ. ಓಕೆ, ಸೊ ಅಂಡ್ 2 of pentacles, 7 of cups, 6 of cups and ಹೀರೋಫ್ರಂಟ್ ಇದೆ. ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಿಜವಾಗ್ಲೂ ಅವರು ನಿಮ್ಮ ಮೇಲೆ ಲವ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಸ್. ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಮಾಣಿಕವಾಗಿ ಇಷ್ಟಪಡ್ತಿದ್ದಾರೆ, ಆನೆಸ್ಟಿ ಆಗಿ ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಇವ್ರು ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಮಾಡುವಂತ ಪರ್ಸನಾಲಿಟಿ ಇಲ್ಲ. ಇವರು ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಲೈಫ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ಇಷ್ಟಪಟ್ಟಿರೋದೇ ಅವರು ನಿಮ್ಮ ಜೊತೆಗೆ ಬಾಳ್ಬೇಕು, ನಿಮ್ಮ ಜೊತೆ ಜೀವನವನ್ನ ನಡೆಸಬೇಕು ಅಂತ. ಸೊ ದಿಸ್ ಪರ್ಸನ್ ಇಸ್ ವೆರಿ ಸರ್ಪ್ರೈಸಿಂಗ್ಲಿ ದಟ್ ಎಲ್ಲೋ ಒಂದ್ ಕಡೆ ಮೇ ಬಿ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದ್ರು ಆಗ್ತಾ ಇದ್ರೆ ಖಂಡಿತ ಅದನ್ನ ಅವರು ಸರಿ ಮಾಡ್ಕೋತಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಅರ್ಮಿಟ್ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ಮಾತುಕತೆ ಮಾಡ್ತಾ ಇದ್ದಾರೆ, ಆರ್ಗ್ಯುಮೆಂಟ್ ನಡೀತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದೆ. ಅದನ್ನ ನಿಮ್ಮ ಪಾರ್ಟ್ನರ್ ಕಂಟಿನ್ಯೂ ಮಾಡಕ್ ಇಷ್ಟ ಇಲ್ಲ, ನಿಮ್ ಜೊತೆ ಜಗಳ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ, ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ಹಾಗಾಗಿ ಮೇ ಬಿ ಅವರು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮಾಡಿರ್ಬೋದು ಅಂತಾನು ಕೂಡ ಎನರ್ಜಿನಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ, ಆರ್ಗ್ಯುಮೆಂಟ್ ಆಗಿ ಅವ್ರೇನಾದ್ರೂ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ನಿಮ್ಮನ್ನ ಕಮಿಂಗ್ ಡೇಸ್ ಅಲ್ಲಿ ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಯಾಕಂತಂದ್ರೆ ನೋಡಿ, ಕಮ್ಯುನಿಕೇಶನ್ ಅವ್ರು ಏನಕ್ಕೆ ಮಾಡ್ತಾ ಇಲ್ಲ, ಅವ್ರು ಏನಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ಜಗಳ ಮಾಡೋದಿಕ್ಕೆ, ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಸಮಥಿಂಗ್ ಅದು ಪ್ರೊಲಾಂಗ್ ಆಗ್ತಾ ಇದೆ. ಹಾಗಾಗಿ ಒಂದು ವ್ಯಕ್ತಿ ಸ್ವಲ್ಪದ ಮಟ್ಟಿಗೆ ಅವರು ನಿಮ್ಮನ್ನ ಟೆಂಪರರಿ ಬ್ಲಾಕ್ ಮಾಡಿದ್ದಾರೆ. ಇಟ್ ಡಸಂಟ್ ಮೀನ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ಥಿಂಕ್ ಮಾಡಲ್ಲ ಅಂತ ಏನೂ ಇಲ್ಲ. ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಥಿಂಕಿಂಗ್ ಇದೆ, ಯೋಚನೆಗಳಿದೆ. ಸೊ ಅವ್ರು ಏನ್ ಮಾಡ್ಕೋತಾ ಇದ್ದಾರೆ, ಅವ್ರು ಅಪ್ಸೆಟ್ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ನಿಮ್ಮ ಕ್ಯಾರೆಕ್ಟರ್ ಅಂತ ಅವ್ರಿಗೆ ಎಲ್ಲಾನು ಗೊತ್ತಿದೆ. ನೀವು ಎಷ್ಟು ಸೆನ್ಸಿಟಿವ್ ಇದ್ದೀರಾ, ಸೊ ನೀವೇನಾದ್ರೂ ಹೇಳಿದ್ರೆ ಅದನ್ನ ಮನ್ಸಿಗೆ ಹಚ್ಕೋತೀರಾ ತುಂಬಾ ಬೇಗ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಬೇರೆ ಅಂದ್ರೆ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ಅವರ ಫ್ಯಾಮಿಲಿ ಮುಖಾಂತರ ನಿಮ್ಮ ಬಗ್ಗೆ ವಿಚಾರಿಸ್ಕೊತಿದ್ದಾರೆ. ಆರಾಮಾಗಿದ್ದಾರಾ, ಖುಷಿಯಾಗಿದ್ದಾರಾ, ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ, ಸೊ ಈ ರೀತಿ ಎಲ್ಲ ಕೇಳ್ಕೊತಾ ಇದ್ದಾರೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ಕಮಿಂಗ್ ಡೇಸ್ ಅಲ್ಲಿ ವಿತ್ ಇನ್ ದ ನೆಕ್ಸ್ಟ್ 2 to 3 days ಒಳಗಡೆನೆ ಅವರು ನಿಮ್ಮನ್ನ ಕಮ್ಯುನಿಕೇಶನ್ ಮಾಡ್ತಾರೆ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ನೀವು ಅಷ್ಟೇ ಆಗಿರೋಂತ ವಿಚಾರಗಳನ್ನ ಪದೇ ಪದೇ ಕೆದಕದಾಗಿರ್ಬಹುದು, ಅಥವಾ ಜಗಳ ಆಗಿದೆ ಆ ಒಂದು ವಿಚಾರನ ಮತ್ತೆ ತಗೊಂಡು ಜಗಳ ಮಾಡೋದಕ್ಕಿಂತ ಅದನ್ನ ಅಲ್ಲಿಂದ ಅಲ್ಲಿಗೆ ಲೆಟ್ ಗೋ ಮಾಡಿ ಖಂಡಿತ ನಿಮ್ಮ ಕನೆಕ್ಷನ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ಪ್ರೀತಿ ಇದ್ದಾಗ ಜಗಳ ಆಗೋದು ಖಂಡಿತ ಸಹಜ. ಬಟ್ ಅದನ್ನ ನಾವು ಯಾವ ತರ ಕಾಪಾಡ್ಕೊಂಡು ಮುಂದೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತೀವಿ ಅನ್ನೋದು ಖಂಡಿತ ಲೈಕ್ ದಟ್ ಈಸ್ ವಾಟ್ ದ ರಿಲೇಶನ್ಶಿಪ್ ಈಸ್. ಓಕೆ, ಬಟ್ ಡೆಫಿನೆಟ್ಲಿ ಅವರು ನಿಮ್ಮ ಜೊತೆಗೆ ಜೀವನ ಮಾಡಲೇಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ, ಅಥವಾ ಅವ್ರು ಆಲ್ರೆಡಿ ಅನ್ಕೊಂಡಿರ್ಬೋದು ಇವರು ನನ್ನ ಹಸ್ಬೆಂಡ್, ಇವರು ನನ್ನ ವೈಫ್, ಅಥವಾ ಲೈಕ್ ಅವ್ರು ಆಲ್ರೆಡಿ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ.
ಸೊ ಆ ನಂಬಿಕೆನ ನೀವು ಕೂಡ ಉಳಿಸ್ಕೊಂಡಿದ್ದೀರಾ. ಸೊ ಇವತ್ತು ಒಂದು ವ್ಯಕ್ತಿ ನಿಮ್ಮನ್ನ ನಂಬೇಕು ಅಂದ್ರೆ ಅವ್ರಿಗೆ ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮಿಬ್ರ ಮಧ್ಯೆ ದೇರ್ ಇಸ್ ಲಾಟ್ಸ್ ಆಫ್ ಎಮೋಷನ್ ಬಾಂಡಿಂಗ್ ಇದೆ. ಸೊ ರಾದರ್ ದೆನ್ ಫಿಸಿಕಲ್ ರಿಲೇಶನ್ಶಿಪ್, ನಿಮ್ಮಿಬ್ರ ಮಧ್ಯ ಎಮೋಷನಲ್ ಬಾಂಡಿಂಗ್ ರಿಲೇಶನ್ಶಿಪ್ ಇರೋದ್ರಿಂದ ಖಂಡಿತವಾಗ್ಲೂ ದೇರ್ ಇಸ್ ಲಾಟ್ಸ್ ಆಫ್ ಲವ್. ಸೊ ತುಂಬಾ ಪ್ರೀತಿ ಇದೆ. ಆ ಪ್ರೀತಿನ ನೀವು ತೆರೆದು ನೋಡಿದಾಗ ಡೆಫಿನೆಟ್ಲಿ ಇಟ್ ಫೀಲ್ಸ್ ವೆರಿ ಅಮೇಸಿಂಗ್ ಇನ್ ದಿಸ್ ಕನೆಕ್ಷನ್. ಬಟ್ 6 ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ನಿಮ್ಮಿಬ್ರು ಮಧ್ಯೆ ಆರ್ಗ್ಯುಮೆಂಟ್ ಆಗಿರೋದಕ್ಕೆ ನೀವು ಅವರು ಬ್ಯಾಕ್ಔಟ್ ಆಗಿದ್ದಾರೆ, ಬೇಡ ಮುಂದುವರ್ಸೋದು ಅಂತ. ಸೊ ದೇ ಆರ್ ಫೀಲಿಂಗ್ ವೆರಿ ಮಿಸ್ಸಿಂಗ್ ಎನರ್ಜಿ ತುಂಬಾನೇ ಇದೆ. ನಿಮ್ ಜೊತೆಗೆ ಮಾತಾಡಿಲ್ಲ, ನಿಮ್ ಜೊತೆಗೆ ಇಷ್ಟು ದಿನ ಆಯ್ತು, ಎಲ್ಲಿ ಲೈಕ್ ನೀವೇನ್ ಅನ್ಕೊಂಡಿದ್ದೀರಾ ಏನು ಪ್ರತಿಯೊಂದೂ ಅವ್ರಿಗೆ ಗೊತ್ತಿದೆ. ಸೊ ನೀವ್ ಯಾವ ತರ ಯೋಚನೆ ಮಾಡ್ತೀರಾ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ. ಸೊ ಮೇ ಬಿ ಈ ಒಂದು ವ್ಯಕ್ತಿ ಖಂಡಿತ ವಿತ್ ಇನ್ ದ ನೆಕ್ಸ್ಟ್ 48 hours ಒಳಗಡೆನೆ ದೇ ಮೇ ಕಾಂಟ್ಯಾಕ್ಟ್ ಯು. ಸೊ ಡೆಫಿನೆಟ್ಲಿ ದೇ ಕ್ಯಾನ್ ಅಂದ್ರೆ ಮೀಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. ಯಾಕಂತಂದ್ರೆ 7 ಆಫ್ ಕಪ್ಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ, 10 ಆಫ್ ಸೋರ್ಸ್ ಇದೆ. ಸೊ ನಿಮ್ ಜೊತೆಗೆ ಮಾತಾಡದೆ ಈ ಒಂದು ವ್ಯಕ್ತಿ ಕೈಲಿ ಇರಕ್ ಆಗ್ತಾ ಇಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಇದನ್ನ ಅವರು ಹೇಗಾದ್ರೂ ಮಾಡಿ ಸಂಬಂಧ ಸರಿ ಹೋಗ್ಬೇಕು ಅಂದ್ರೆ ನೋ ಕಮ್ಯುನಿಕೇಶನ್ ಅಲ್ಲಿ ಇರೋದೇ ಬೆಸ್ಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕಮ್ಯುನಿಕೇಶನ್ ಮಾಡ್ತೀರಾ ಅಂತ ಹೇಳ್ಬಹುದು. ಸೊ 2 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್ ಯಾವಾಗ ಬರುತ್ತೆ ಅಂತ ಅಂದ್ರೆ ಸೊ ಆ ಒಂದು ವ್ಯಕ್ತಿಗೆ ನಿಮ್ಮನ್ನ ಯಾವಾಗ ಗಿವ್ ಅಪ್ ಮಾಡಕ್ ಆಗಲ್ಲ ಅವಾಗ ಮಾತ್ರ ಈ ಒಂದು ವ್ಯಕ್ತಿ ಮನ್ಸು ಚಂಚಲ ಆಗುತ್ತೆ ಅಂತ ಮಿಡಿತಾ ಆಗತ್ತೆ. ಸೊ ಏನ್ ಮಾಡ್ಕೊಂಡಿದ್ದಾರೆ, ಎಲ್ಲಿದ್ದಾರೆ, ಯಾನು ಎತ್ತ, ಇದೆಲ್ಲ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಡೆಸ್ಪರೇಟ್ ಎನರ್ಜಿನಲ್ಲಿ ಇದ್ದಾರೆ ಇವರು. ದಟ್ ನನ್ನ ವ್ಯಕ್ತಿ ಅವರ ಮೈಂಡ್ ಚೇಂಜ್ ಆಗಬಾರ್ದು ಈ ರೀತಿ ಎಲ್ಲ ಅವರು ಪ್ರೇ ಮಾಡ್ತಿದ್ದಾರೆ. ಸೊ ಮೇ ಬಿ ಡೆಫಿನೆಟ್ಲಿ ವಿತ್ ಇನ್ ದ ನೆಕ್ಸ್ಟ್ 48 hours ಅಲ್ಲಿ ಅವ್ರ ಕಡೆಯಿಂದ ಕಮ್ಯುನಿಕೇಶನ್ ಬರುತ್ತೆ. ಸೊ ವೇಟ್ ಮಾಡಿ ಅಂತಾನೆ ಹೇಳ್ತೀನಿ. ಪೇಷನ್ಸ್ ಇಂದ ಇರಿ. ನೋಡಿ, ತಾಳ್ಮೆ ಕಳ್ಕೊಳ್ಳೋದು ತುಂಬಾ ಈಸಿ, ಬಟ್ ತಾಳ್ಮೆನ ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ. ಅದನ್ನ ಪ್ರಾಕ್ಟೀಸ್ ಮಾಡಿ, ಡೂ ಮೆಡಿಟೇಷನ್ ಅಂತ ಹೇಳ್ತೀನಿ. ಮೇ ಬಿ ನೀವು ತುಂಬಾ ಶಾರ್ಟ್ ಟೆಂಪರ್ ಇದ್ದೀರಾ, ನಿಮ್ ಪಾರ್ಟ್ನರ್ ತುಂಬಾ ಕಾಮ್ ಆಗಿದ್ದಾರೆ, ನಿಮ್ಮಿಬ್ಬರ ಒಂದು ಎನರ್ಜಿ ಬ್ಲೆಂಡ್ ಆಗ್ಬೇಕು ಅಂದ್ರೆ ಒಂದ್ಸತಿ ಪ್ರೀತಿನಲ್ಲಿ ಸೋತು ಗೆಲ್ಬೇಕು ಅಂತಾರಲ್ಲ, ದಟ್ ಯು ಹ್ಯಾವ್ ಟು ಅಪ್ಲೈ ಟು ಯುವರ್ ಕನೆಕ್ಷನ್. ಓಕೆ, ಬಟ್ ಲೈಕ್ ಅರ್ಮಿಟ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಭರವಸೆ ಇದೆ, ನಂಬಿಕೆ ಇದೆ. ಸೊ ನನ್ನ ಬಿಟ್ಟವ್ರು ಹೋಗಲ್ಲ ಅಂಡ್ ನನ್ನ ಬಿಟ್ಟವ್ರು ಇರಲ್ಲ ಅಂತ ಅವ್ರಿಗೂ ಕೂಡ ನಂಬಿಕೆ ಇದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಸಮ್ಟೈಮ್ಸ್ ನಿಮ್ ಜೊತೆಗೆ ಆ ರೀತಿ ನಡ್ಕೋತಾರೆ. ಬಿಟ್ರೆ ಅವ್ರು ಏನು ಬೇಕು ಅಂತ ಏನು ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ಲೇಬಾರ್ದು ಅಂತಲ್ಲ, ಏನು ಯೋಚನೆ ಮಾಡ್ತಾ ಇಲ್ಲ. ಸೊ ಖಂಡಿತ ಕಮ್ಯುನಿಕೇಶನ್ ಬರುತ್ತೆ. ಸೊ ನಥಿಂಗ್ ಸೀರಿಯಸ್ ಈ ಕನೆಕ್ಷನ್, ಏನು ಅಂತ ಸೀರಿಯಸ್ ಆಗಿ ಏನೋ ಆಗ್ಬಿಟ್ಟಿದೆ ಅನ್ನೋ ಲೆವೆಲ್ಗೆ ಏನೂ ಇಲ್ಲ. ದೇರ್ ಇಸ್ ಹ್ಯಾಪಿ ರಿಲೇಶನ್ಶಿಪ್, ನಿಮ್ಮಿಬ್ಬರ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಸೊ ನೀವು ಇದನ್ನ ಹೆಂಗ್ ಕಾಪಾಡ್ಕೋತೀರ ಅದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬೋದು. ಸೊ ಗಾಡ್ ಬ್ಲೆಸ್ ಯು ಗೈಸ್.